ಬನ್ನಿ ಇವತ್ತೇನಾಯ್ತು ಹೇಳ್ತೀನಿ. ಇವತ್ತು ಒಂದು ಕಾಲೇಜ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಹೋಗಿದ್ದೆ ನಾನು. ನಂದೇನು ಅವೇರ್ನೆಸ್ ಅಂತ ಹೇಳಿದ್ರೆ, ಒಂದು ಆರೋಗ್ಯ ಜಾಗೃತಿ, ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ಸು ಬಹಳಷ್ಟಿರುತ್ತೆ ಅದರಲ್ಲಿ. ಅದು ಹೆಣ್ಮಕ್ಳ ಕಾಲೇಜು. ಅವ್ರಿಗೆ ಅರಿವು ಅಂದರೆ ಏನು, ಅವೇರ್ನೆಸ್ ಅಂದರೆ ಅರಿವು, ಜಾಗೃತಿ, ಅದನ್ನು ತಿಳಿಸೋಕ್ಕೋಸ್ಕರ ಒಂದು ಚಿಕ್ಕ ಕತೆ ಹೇಳಿದೆ, ನೀವು ಕೇಳಿಬಿಡಿ. ಮುಂದೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಏನು ತಿಳ್ಕೊಳ್ಬೇಕು ಹೆಣ್ಮಕ್ಳು ಅನ್ನೋದನ್ನು. ಒಬ್ಬ ಕಳ್ಳ, ತುಂಬ ದೊಡ್ಡ ಕಳ್ಳ, ಅವನಿಗೊಬ್ಬ ಮಗ ಬೆಳೆದು ನಿಂತ್ಕೊಳ್ತಾನೆ. ಆವಾಗ ತಾನೂ ಸಹ ತಂದೆಯ ಒಂದು ಚೋರ ವಿದ್ಯೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅವನಿಗೆ ಆಸೆ. ಅಪ್ಪನ ಕೇಳ್ತಾನೆ, ನನಗೆ ಕಲಿಸು ನೀನು ಕಳ್ತನ ಮಾಡೋದು ಅಂತ. ಅಪ್ಪ ಏನೂ ಮಾತಾಡಲ್ಲ. ಅವನು ಹೇಳ್ತಾನೆ, ಇವತ್ತು ಬಾ ನನ್ನ ಜೊತೆ ಕಳ್ತನಕ್ಕೆ ಕರ್ಕೊಂಡು ಹೋಗ್ತಾನೆ. ಅಪ್ಪ ಮುಂಚೆನೇ ನಿಗದಿಪಡಿಸಿದ್ದಂತಹ ಒಂದು ಜಾಗಕ್ಕೆ ಹೋಗ್ತಾನೆ. ಆ ಮನೆಗೆ ಕನ್ನ ಹಾಕ್ತಾನೆ. ಅಲ್ಲಿರೋ ಎಲ್ಲ ದೋಚ್ಕೊಂಡು ಎಲ್ಲ ಮಗ ನೋಡ್ತಾ ಇರ್ತಾನೆ. ಆರಾಮ್ಸೆ ದೋಚ್ಕೊಂಡು ಹೋಗ್ತಾನೆ. ಅಪ್ಪ ಹೋಗುವಾಗ ಬೇಕಂತ ಅಲ್ಲಿ ಜೋರು ಶಬ್ದ ಮಾಡಿ ಇರೋದನ್ನೇನೋ ಬೀಳಿಸಿ ಅಪ್ಪ ಹೊಟ್ಟೋಗ್ಬಿಡ್ತಾನೆ. ಈ ಮಗ ಇದನ್ನೆಲ್ಲ ಹಿಂದುಗಡೆ ಅವ್ನಿಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮನೆಯವರೆಲ್ಲ ಎದ್ದುಬಿಟ್ರು, ನೋಡ್ತಾರೆ, ಓ ಕಳ್ಳ 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 ಬಂದ ಹಿಡ್ಕೊಳ್ಳಿ ಅಂತ. ಈಗ ಅವನು ಅಲ್ಲೇ ನಿಂತಿದ್ರೆ ಹಿಡ್ಕೊಳ್ತಾರೆ, ಜೈಲಿಗೆ ಹಾಕ್ತಾರಲ್ವ. ಅವನಿಗೆ ಗೊತ್ತಾಯಿತು, ಈ ಪರಿಸ್ಥಿತಿಯಲ್ಲಿ ನಾನು ಹೇಗಾದರೂ ಆಗಲಿ ತಪ್ಪಿಸ್ಕೊಂಡು ಓಡಬೇಕು ಅಂದ್ಕೊಂಡು ಜೋರಾಗಿ ಓಡೋಕ್ಕೆ ಶುರು ಮಾಡಿದೆ. ನೋಡಿ, ನಾವೆಲ್ಲ ಕೆಲವರು ಎದ್ದು ನಿಂತ್ಕೊಂಡ್ರೆ ಕೂತ್ಕೊಳ್ಳೋಕೆ ಆಗಲ್ಲ, ಓಡೋಕ್ಕಾಗಲ್ಲ ಅಂತೀವಿ. ನಾವೆಲ್ಲ ಕೂತಿರುವಾಗ ಒಂದು ಹೋಗಿ ಬಂದರೆ ನಿಜವಾಗ್ಲೂ ಓಡಲ್ವಾ? ನಮ್ಮ ಕೈಲಿ ಆಗುತ್ತೆ ಎಲ್ಲ. ಓಡ್ತಾ ಹೋದರೆ ಇವನ್ನ ಅಡ್ಸ್ಕೊಂಡು ಬಂದರು. ಎಷ್ಟು ಜನ ಬರ್ತಾ ಇದ್ದಾರೆ ಹಿಂದೆ. ನೋಡ್ತಾನೆ, ಮುಂದ್ಗಡೆ ದೊಡ್ಡದೊಂದು ಪಾಳು ಬಿದ್ದ ಬಾವಿಯಲ್ಲಿ, ಕತ್ಲು ಬೇರೆ. ಸೊ ಓಡ್ಕೊಂಡು ಹೋಗ್ತಾನಲ್ಲ, ಇವನ್ನ ಅಡ್ಸ್ಕೊಂಡು ಬರ್ತಾ ಇರ್ತಾರೆ. ಸೊ ದೊಡ್ಡ ಬಾವಿ ಮುಂದೆ ಧಾಬ್ ಅಂತ ಶಬ್ದ ಆಗುತ್ತೆ. ಆವಾಗ ಹಿಂದೆ ಬಂದವರೆಲ್ಲ ಬಿದ್ದ ಕಳ್ಳ ಬಾವಿಗೆ ಅಂದ್ಕೊಂಡು ಖುಷಿಯಾಗಿ ಹೋಗ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಇವನು ಮನೆಗೆ ಹೋಗಿದ್ದಾನೆ. ಅಪ್ಪ ನೋಡಿದ್ರೆ ಆರಾಮ್ಸೆ ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತಾ ಇದ್ದಾನೆ. ಅಪ್ಪನಿಗೆ, ಏನಪ್ಪ ನೀನು ಹೀಗೆ ಮಾಡಿದೆ ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆ. ಅಪ್ಪ ಏನೂ ಮಾತಾಡೋದಿಲ್ಲ. ಇಲ್ಲೇನಾಗಿದೆ ಇಲ್ಲಿ ನೋಡಿ, ಅವನು ಬಿದ್ದಿಲ್ವಲ್ಲ, ದೊಡ್ಡ ಕಲ್ಲು ಎತ್ತಿ ಬಾವಿಗೆ ಹಾಕಿದ್ದಾನೆ. ಯಾಕೆಂದರೆ ತಾನು ತಪ್ಪಿಸ್ಕೊಳ್ಬೇಕು, ತಾನು ಬದುಕಬೇಕು, ಅವ್ರನ್ನ ಅಡ್ಡದಾರಿ ತೋರ್ಸೋಕ್ಕೆ. ಇದು ಜಾಗೃತಿ ಅಂತ ಹೇಳಿದ್ರೆ. ಅವನಿಗೆ ಆವಾಗ ಅಲ್ಲಿದ್ದ, ವಾಸ್ತವದಲ್ಲಿ ಅಲ್ಲಿ ಜೀವಿಸ್ತಾ ಇದ್ದ ಅವನು, ಎಲ್ಲರಿಂದ ತಪ್ಪಿಸ್ಕೊಂಡು ಹೋಗಬೇಕಾಗಿತ್ತು. ಆವಾಗ ಮಿದುಳು ಚುರುಕಾಗತ್ತೆ, ಕಾರ್ಯಪ್ರವೃತ್ತಿ ಆಗತ್ತೆ, ಏನು ಮಾಡಬೇಕು ಅಂತ ತಿಳಿಸುತ್ತೆ, ಹೇಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಮನಸ್ಸಿನಲ್ಲಿ ಗೊತ್ತಾಗತ್ತೆ. ಅಂದರೆ ಗೊತ್ತಾಗ್ತದೆ ಅವನಿಗೆ ಆ ಸ್ಥಿತಿಯಲ್ಲಿ, ಸಹಜ ಸ್ಥಿತಿಯಲ್ಲಿ ಇದ್ದಾನೆ. ವಾಸ್ತುಸ್ಥಿತಿ ಅರಿವಾಗಿದೆ ಅವನಿಗೆ. ಸೊ ಇದೇ ನಮಗೆ ಬೇಕಾಗಿರೋದು. ಇಲ್ಲದೆ ಇದ್ರೆ ಏನು ಮಾಡ್ತೀವಿ, ಮೊಬೈಲ್ ಹಿಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಮುಂದುಗಡೆ ಒಂದು ವೆಹಿಕಲ್ ಬಂದರೆ ನಾವೇ ಹೊಡಿತೀವಿ, ಇಲ್ಲದ್ರೆ ಆ ವೆಹಿಕಲ್ ಬಂದು ನಮ್ಮನ್ನು ಹೊಡೆಯುತ್ತೆ ಅನ್ನೋ ಥರ ಆಗುತ್ತೆ. ಇಲ್ಲದ್ರೆ ಹಳ್ಳ ಕೊಳ್ಳ ಇದ್ದರೆ ಕಾಲಿಡ್ತೀವಿ. ಆ ದೊಡ್ಡ ದೊಡ್ಡ ಮ್ಯಾನ್ ಹೋಲ್ಗಳು ಓಪನ್ ಆಗಿರ್ತಲ್ಲ, ನೋಡ್ತಿರಲ್ಲ ವಿಡಿಯೋಗಳೆಲ್ಲ, ಅದರಲ್ಲಿ ಸಹ ಬೀಳ್ತೀವಿ. ಇದು ಅರಿವು ಅಂತ ಹೇಳಿದ್ರೆ, ನಾವು ಎಲ್ಲಿದ್ದೀವಿ, ಏನಾಗ್ತಾ ಇದೆ, ಸುತ್ತಮುತ್ತ ಏನಾಗ್ತಾ ಇದೆ, ಯಾವ ರೀತಿ ನಾನು ಆ ಪರಿಸ್ಥಿತಿಗೆ ಹೊಂದಿಕೊಳ್ಬೇಕು, ಏನು ಮಾಡಬೇಕು ಅನ್ನೋದು ಜಾಗೃತವಾಗುವಂತಹ ಸನ್ನಿವೇಶ ಇದ್ದರೆ ಜಾಗೃತಿ ಆಗೋದು ಇದೇ ಅರಿವು ಅನ್ನೋದಕ್ಕೆ ಒಂದು ಚಿಕ್ಕ ಕತೆ ಮೂಲಕ ಅವ್ರಿಗೆ ಹೇಳಿದೆ. ಆ ಮಕ್ಕಳಿಗೆಲ್ಲ ಅರಿವಾಯಿತು, ಗೊತ್ತಾಯಿತು, ಹೌದಪ್ಪ ನಾವು ತಿಳ್ಕೊಳ್ಬೇಕು ಆರೋಗ್ಯದ ಬಗ್ಗೆ. ತಿಳ್ಕೊಳ್ದೇ ಇದ್ರೆ ಏನಾಗುತ್ತೆ, ಬೇಕಾದಷ್ಟು ಬೇಡವಾದ ಕಾಯಿಲೆಗಳನ್ನು ಬರೆಸ್ಕೊಳ್ತೀವಿ, ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ತೀವಲ್ವ. ಥ್ಯಾಂಕ್ ಯು.